ಹಾಯ್ ಬ್ಯೂಟಿಫುಲ್ ಡಿವೈನ್ ಸೋಲ್, ವೆಲ್ಕಮ್ ಟು ಸಿಲ್ವರ್ ಲೈನ್. ಇವತ್ತು ಡಿವೈನ್ ಸಂದೇಶ ಇದೆ. ಇದು ಟು ಪೋರ್ಟಲ್. ಟು ಅಂತ ಹೇಳಿದ್ರೆ ಇದೊಂಥರ ಲವ್, ಬ್ಯಾಲೆನ್ಸ್, ಹಾರ್ಮನಿ, ಇದೊಂಥರ ಮಿರಾಕಲರ್ಸ್ ಕಾಸ್ಮಿಕ್ ಎನರ್ಜಿ ಪೋರ್ಟಲ್ ಅಂತಲೇ ಹೇಳ್ಬೋದು. ಇಲ್ಲೊಂದು ಹೊಸ ಬಿಗಿನಿಂಗ್ ಆಗ್ತದೆ. ಇದು ಲವ್ ರಿಲೇಶನ್ಶಿಪ್ ಇರ್ಬೋದು, ಫ್ಯಾಮಿಲಿ ರಿಲೇಶನ್ಶಿಪ್ ಇರ್ಬೋದು, ಬಿಸಿನೆಸ್ ಇರ್ಬೋದು, ಅಥವಾ ನಿಮ್ದು ಯಾವ್ದಾದ್ರು ಒಂದು ಜರ್ನಿ ಅಥವಾ ಸ್ಪಿರಿಚುವಲ್ ಜರ್ನಿ ಇರ್ಬೋದು. ಇದೊಂದು ಹೊಸ ಬಿಗಿನಿಂಗ್ ಅಂತಲೇ ಹೇಳ್ತೇವೆ. ಟು ಪೋರ್ಟಲ್ ಬ್ಯಾಲೆನ್ಸ್ ಬರ್ತದೆ ಇಲ್ಲಿ ಕೆಲವರ ಜೀವನದಲ್ಲಿ. ತುಂಬಾನೇ ಒಂದು ಹಾರ್ಟ್ ಚಕ್ರ ಹೀಲಿಂಗ್ ಎಲ್ಲ ಆಗ್ತದೆ. ತುಂಬಾನೇ ಮಿರಾಕುಲಸ್ ಪೋರ್ಟಲ್ ಇದು. ಸೊ ಯಾರೆಲ್ಲ ಸಬ್ಸ್ಕ್ರೈಬರ್ ಇದ್ದೀರಾ, ನಿಮ್ ಜೀವನದಲ್ಲಿ ಒಂದು ಒಳ್ಳೆ ಬಿಗಿನಿಂಗ್ ಬರ್ಲಿ, ನಿಮ್ಮ ಲೈಫಲ್ಲಿ ಬ್ಯಾಲೆನ್ಸ್ ಬರ್ಲಿ, ನಿಮ್ಗೆ ಹೀಲಿಂಗ್ ಸಿಗ್ಲಿ ಅಂತ ಹೇಳಿ ನಾನು ಯೂನಿವರ್ಸ್ ಹತ್ರ ಪ್ರಾರ್ಥನೆ ಮಾಡ್ತಿದ್ದೇನೆ. ಸಬ್ಸ್ಕ್ರೈಬರ್ ಲೈಕ್ ಮಾಡಿದವರಿಗೆ ಸ್ಪೆಷಲ್ ಥ್ಯಾಂಕ್ ಯು. ಟು ಪೋರ್ಟಲ್ ಇದೊಂಥರ ಲವ್ ಪೋರ್ಟಲ್ ಅಂತಲೇ ಹೇಳ್ಬೋದು. Be assertive within the next few weeks. Helpful people. Remain positive. ಇಲ್ಲಿ ಏಂಜಲ್ಸ್ ನಿಮ್ಗೆ ಹೇಳ್ತಿದ್ದಾರೆ, ಯಾವತ್ತು ನೆಗೆಟಿವ್ ಥಿಂಕಿಂಗ್ ಮಾಡಬೇಡಿ, ಪಾಸಿಟಿವ್ ಆಗಿರಿ ಅಂತ ಹೇಳ್ತಿದ್ದಾರೆ. ಅಂದ್ರೆ ನಾವ್ ಯಾವಾಗ್ಲೂ ನೆಗೆಟಿವ್ ಥಿಂಕಿಂಗ್ ಮಾಡೋದ್ರಿಂದ ನಾವು ನೆಗೆಟಿವ್ ಎನರ್ಜಿಯಲ್ಲಿ ಇರ್ತೇವೆ. ಯಾವಾಗ್ಲೂ ಪಾಸಿಟಿವ್ ಥಿಂಕಿಂಗ್ ಮಾಡಿ ಅಂತ ಹೇಳಿ. ಅಂದ್ರೆ ಇದರಿಂದ ನಮ್ಗೆ ಜೀವನದಲ್ಲಿ ಮುಂದೆ ಸಾಗುವಂತದ್ದು ಏನಾದ್ರು ಅಂದ್ರೆ ನಮ್ಗೆ ದಾರಿ ಸಿಗ್ತದೆ. ಇಲ್ಲಿ ಬಿ ಅಸರ್ಟಿವ್ ಅಂದ್ರೆ ಜೀವನದಲ್ಲಿ ಯಾವುದು ಮುಗಿದ ಅಧ್ಯಾಯ ಅಲ್ಲ, ಹೊಸ ಬಿಗಿನಿಂಗ್ ಅಂತೂ ಇದ್ದೇ ಇರ್ತದೆ. ಇಲ್ಲಿ ಏಂಜಲ್ಸ್ ಬಂದು ನಿಮ್ಗೆ ಬ್ಲೆಸ್ಸಿಂಗ್ಸ್ ಮಾಡ್ತಿದ್ದಾರೆ. ಸೊ ಇನ್ ದ ನೆಕ್ಸ್ಟ್ ಫ್ಯೂ ವೀಕ್ಸ್, ಕೆಲವೇ ವಾರಗಳಲ್ಲಿ ಅಂತ ಹೇಳ್ತಿದ್ದಾರೆ. ಇದು ಅಂದ್ರೆ ಒಂದು ಕೆಲವೇ ವಾರ ಅಂತ ಹೇಳಿದ್ರೆ ಎಲ್ರಿಗಲ್ಲ, ಕೆಲವರಿಗೆ ಒಂದು ವಾರ ಇರ್ಬೋದು, ಅಥವಾ ಕೆಲವರಿಗೆ 2 ರಿಂದ 6 ವಾರ ಇರ್ಬೋದು, ಕೆಲವರಿಗೆ 6 ರಿಂದ 8 ವಾರ ಇರ್ಬೋದು. ಸ್ವಲ್ಪ ಹೆಚ್ಚು ಕಡಿಮೆ ಇರ್ತದೆ ಎನರ್ಜಿ, ಆದ್ರೆ ಜಾಸ್ತಿ ಟೈಮ್ ಇಲ್ಲ ಅಂತ ಹೇಳ್ತಿದ್ದಾರೆ. ಕೆಲವೇ ವಾರಗಳಲ್ಲಿ ನಿಮ್ಮ ಲೈಫ್ ಚೇಂಜ್ ಆಗೋದ್ರಲ್ಲಿ ಇದೆ ಅಂತ ಹೇಳ್ತಿದ್ದಾರೆ. ನಿಮ್ಗೆ ಸುತ್ತಮುತ್ತ ಸಹಾಯ ಮಾಡುವ ಜನಗಳು ಇದ್ದೇ ಇರ್ತಾರೆ. ನೀವು ನಾನೊಬ್ರೆ ಯಾರು ಇಲ್ಲ ಅಂತ ನೀವು ಅನ್ಕೊಂಡಿರ್ಬೋದು, ಜನಗಳು ಇದ್ದೇ ಇರ್ತಿದ್ದಾರೆ ಅಂತ ಹೇಳ್ತಾರೆ. ನೀವು ಅವ್ರ ಕಡೆ ಸಹಾಯ ಕೇಳ್ಬೇಕು. ದೇವರು ನಿಮ್ಗೆ ಯಾವ ರೂಪದಲ್ಲಿ ಬಂದಿಲ್ಲಿ ಸಹಾಯ ಮಾಡ್ತಿದ್ದಾರೆ. ಸೊ ಯಾವಾಗ್ಲೂ ಪಾಸಿಟಿವ್ ಥಿಂಕಿಂಗ್ ಮಾಡಿ ಅಂತ ಹೇಳ್ತಿದ್ದಾರೆ. ದ ಚಾರಿಯಟ್ ಮೇಜರ್ ಕಾರ್ಡ್, ಕ್ವೀನ್ ಆಫ್ ಸೋರ್ಸ್. ಇಲ್ಲಿ ನಿಮ್ ಜೀವನದಲ್ಲಿ ಒಂದು ಹೊಸ ಜರ್ನಿ ಸ್ಟಾರ್ಟ್ ಆಗೋದ್ರಿಲ್ಲ ಅಂತ ಹೇಳ್ತಾರೆ. ಒಂದು ಮೇಜರ್ ಜರ್ನಿ. ಇದು ನಿಮ್ ಲೈಫ್ ಅಲ್ಲಿ ತುಂಬಾನೇ ನಿಮ್ಗೆ ಸ್ಟಕ್ ಎನರ್ಜಿ ಅನಿಸ್ತಿರ್ಬೋದು, ಅಬ್ಸ್ಟಾಕಲ್ಸ್ ಅಂತ ಅನಿಸ್ತಿರ್ಬೋದು. ಲೈಫ್ ಅಲ್ಲಿ ಒಂದು ಕ್ಲಾರಿಟಿ ಇಲ್ಲದೆ ಇರ್ಬೋದು, ಬ್ಯಾಲೆನ್ಸ್ ಇಲ್ಲದೆ ಇದ್ದಿರ್ಬೋದು. ಇನ್ನು ಕೆಲವರಿಗೊಂದು ನಿಮ್ದು ಕರ್ಮ ಕ್ಲಿಯರ್ ಆದ್ರೂ ಇರ್ಬೋದು. ಒಂಥರ ಕರ್ಮ ಕ್ಲಿಯರ್ ಆಗ್ತದೆ. ತುಂಬಾ ಸ್ಟ್ರಗಲ್ ಇರ್ಬೋದು ನಿಮ್ ಜೀವನದಲ್ಲಿ. ಒಂದು ಕರ್ಮ ಕ್ಲಿಯರ್ ಆಗಿ ನೀವು ಮುಂದೆ ಮೂವ್ ಆಗ್ತಿದ್ದೀರಿ. ಇನ್ನು ಕೆಲವರಿಗೆ ನಿಮ್ಮ ಪಾಸ್ಟ್ ಪರ್ಸನ್ ಬರ್ತಿದ್ದಾರೆ. ಇವರು ಬಂದು ಅಂದ್ರೆ ಇದೊಂದು ಮೇಜರ್ ಚೇಂಜಸ್, ನಿಮ್ಗೆ ಕ್ಲಾರಿಟಿ ಕೊಡ್ತಾರೆ. ನೀವು ಇದೊಂಥರ ನಿಮ್ದು ದಿಗ್ವಿಜಯ ಅಂತಲೇ ಹೇಳ್ಬೋದು. ಒಂದು ಲೈಫ್ ಸ್ಟಾರ್ಟ್ ಆಗ್ತದೆ ನಿಮ್ದೊಂದು ಹ್ಯಾಪಿ. ಕೆಲವರಿಗೆ ಮ್ಯಾರೇಜ್ ಆಗ್ಬೋದು, ಕೆಲವರಿಗೆ ರಿಯೂನಿಯನ್ ಇದೆ. ಸೊ ಇದೊಂಥರ ಪೀಸ್ಫುಲ್ ಒಂಥರ ಎನರ್ಜಿ ಇದೆ ಅಂತಲೇ ಹೇಳ್ಬೋದು. ಸಕ್ಸಸ್ ಕಡೆ ಹೋಗ್ತಾ ಇದೆ ನಿಮ್ ಜರ್ನಿ ಅಂತ ಹೇಳ್ತಿದ್ದಾರೆ. ಕರ್ಮ ಕ್ಲಿಯರ್ ಅಂತೂ ಇದ್ದೇ ಇದೆ. ಇಲ್ಲಿ ಕೆಲವರಿಗೆ ಒಂದು ಕ್ಲಾರಿಟಿ ಬರ್ತದೆ ನಿಮ್ ಜೀವನದಲ್ಲಿ. ಅಂದ್ರೆ ಇಷ್ಟೆಲ್ಲ ನನಗೆ ಜೀವನದಲ್ಲಿ ಕಷ್ಟಗಳು ಯಾಕೆ, ಹೇಗೆ ಬ್ಯಾಲೆನ್ಸ್ ಮಾಡ್ಬೇಕು ಅನ್ನೋದು ನಿಮ್ಗೆ ಕ್ಲಾರಿಟಿ ಬರ್ತದೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಎನರ್ಜಿ ಹೊರಕಲಿ ತೆಗಿತಿದ್ದೇನೆ. ಟು ಪೋರ್ಟಲ್ ಏನಂತ ಹೇಳಿ. ಇಲ್ಲಿ ಕೆಲವರ ಲೈಫ್ ಒಂದು ಟ್ರಾನ್ಸ್ಫಾರ್ಮೇಶನ್ ಆಗ್ತದೆ, ನೇಚರ್ ಶಿಫ್ಟ್ ಆಗ್ಬಹುದು ನಿಮ್ಗೆ. ವುಮೆನ್ ಹೋಲ್ಡಿಂಗ್ ಎ ಹಾರ್ಟ್. ಇಲ್ಲೋ ಎಲ್ಲ ಹಾರ್ಟ್ ಬಗ್ಗೆನೇ ಬಂದಿದೆ. ಬ್ರೋಕನ್ ಹಾರ್ಟ್, ಇಂಡಿಸಿಷನ್, appreciation, journey. ಇಲ್ಲಿ ನಿಮ್ ಜೀವನದಲ್ಲಿ ಥರ್ಡ್ ಪಾರ್ಟಿ ಇರ್ಬೋದು. ಅಂದ್ರೆ ನಿಮ್ಗೆ ಇಲ್ಲಿ ಚಾಯ್ಸ್ ಇದೆ, ಯಾವ ಕಡೆ ಹೋಗ್ಬೇಕು, ಏನ್ ಮಾಡ್ಬೇಕು, ಈ ಥರ್ಡ್ ಪಾರ್ಟಿಯನ್ನು ಬಿಡ್ಬೇಕಾ, ಅಥವಾ ನಾನ್ ಜೀವನದಲ್ಲಿ ಹೇಗೆ ಮುಂದೆ ಸಾಗ್ಬೋದು. ತುಂಬಾ ಕನ್ಫ್ಯೂಷನ್ ಇದೆ ನಿಮ್ಗೆ. ಯಾವ ಕಡೆ ಹೋಗ್ಬೇಕಂತಲೇ ನಿಮ್ಗೆ ಗೊತ್ತಾಗಿರೋದಿಲ್ಲ. ಆದ್ರೆ ನಿಮ್ಮಲ್ಲೊಂದು ಪ್ರೀತಿ, ನೀವು ಯಾರಿಗೋಸ್ಕರ ಆದ್ರೂ ಇಲ್ಲಿ ಪ್ರೀತಿಯಿಂದ ನೀವು ಕಾಯ್ತಾ ಇದ್ದೀರಿ. ಅಂದ್ರೆ ಬ್ರೋಕನ್ ಹಾರ್ಟ್ ಇದೆ. ಅಂದ್ರೆ ನೀವು ಯಾರಿಗೋಸ್ಕರ ಈ ಥರ್ಡ್ ಪಾರ್ಟಿಯಿಂದ ನಿಮ್ಮ ಪ್ರೀತಿಯಲ್ಲಿ ನಿಮ್ದು ಸಪರೇಷನ್ ಆಗಿರ್ಬೋದು, ಅಥವಾ ನೀವಿಲ್ಲಿ ಸಪರೇಷನ್ ಅಲ್ಲಿ ಇದ್ದಿರ್ಬೋದು. ತುಂಬಾ ದಿವಸಗಳಿಂದ ನೀವು ಈ ಪ್ರೀತಿಗೋಸ್ಕರ ಕಾಯ್ತಾ ಇದ್ದೀರಿ. ಸೊ ಅದನ್ನೆಲ್ಲ ಬಿಟ್ಟು ನೀವು ಹೊರಗೆ ಬರ್ತಿದ್ದೀರಿ ಈ ಎನರ್ಜಿಯಿಂದ. ಈ ಕನ್ಫ್ಯೂಷನ್ ಎನರ್ಜಿ ಅಥವಾ ಯಾವ ಕಡೆ ಹೋಗ್ಬೇಕು, ಥರ್ಡ್ ಪಾರ್ಟಿ ಎನರ್ಜಿ ಇರ್ಬೋದು. ಇದೆಲ್ಲದರಿಂದ ನೀವು ಹೊರಗೆ ಬರ್ತಾ ಇದ್ದೀರಿ. ಸೊ ನಿಮ್ಮೊಂದೊಂಥರ ಹೊಸ ಜರ್ನಿ ಸ್ಟಾರ್ಟ್ ಆಗ್ತದೆ ಅಂತಲೇ ಹೇಳ್ಬೋದು. ಬ್ರೋಕನ್ ಹಾರ್ಟ್ ಇಲ್ಲಿ ಹೀಲ್ ಆಗ್ತಾ ಇದೆ ನಿಮ್ದು ತುಂಬಾ. ಅಥವಾ ನಿಮ್ಗೆ ಕೆಲವು ಮನಸ್ಸಿಗೆ ತುಂಬಾ ನೋವಾಗಿರ್ಬೋದು. ನಿಮ್ಗೆ ಯಾವ ರೀತಿ ಅಥವಾ ನಿಮ್ಗೆ ಚಾಯ್ಸ್ ಇರ್ಬೋದು, ಲೈಫ್ ಅಲ್ಲಿ ಕನ್ಫ್ಯೂಷನ್ ಇದ್ದಿರ್ಬೋದು. ಎಲ್ಲ ಕ್ಲಿಯರ್ ಆಗ್ತದೆ ಇಲ್ಲಿ. fulfillment of wishes.
ಅಬ್ಸ್ಟಕಲ್ಸ್ ಅಂಡ್ ಚಾಲೆಂಜಸ್, ಇಮೋಷನಲ್ ವಿತ್ಡ್ರಾವಲ್, ಬೇಸ್ ಚಕ್ರ, ಡೆಸ್ಟಿನಿ, ಮೇಜರ್ ಚೇಂಜ್. ಇಲ್ಲಿ ನಿಮ್ದು ಒಂದು ಲೈಫ್ ಡೆಸ್ಟಿನಿ ಚೇಂಜ್ ಆಗ್ತಿದೆ ಅಂತ ಹೇಳ್ತಾರೆ. ಒಂದು ಲಕ್ ಬರ್ತಾ ಇದೆ, ಗ್ರೇಟ್ ಫಾರ್ಚೂನ್ ಬರ್ತಾ ಇದೆ. ಒಂದು ಲೇಡಿ ಲಕ್ ಇಲ್ಲಿ ಬಂದು ನಿಮ್ಗೆ ಆಶೀರ್ವಾದ ಮಾಡ್ತಿದ್ದಾರೆ. 10 ನಂಬರ್ 110. ಇಲ್ಲಿ ನಿಮ್ಗೆ 5, 8 ಅಥವಾ 9 ನಂಬರ್ ತುಂಬಾ ಇಂಪಾರ್ಟೆಂಟ್ ಇದ್ದಿರ್ಬೋದು. ನಿಮ್ದು ಇಲ್ಲಿ ಬೇಸ್ ಚಕ್ರ ಅಂದ್ರೆ ಇದೊಂಥರ ಫೌಂಡೇಶನ್ ಅಂತಲೇ ಹೇಳ್ತೇವೆ, ಮೂಲಾಧಾರ ಚಕ್ರ ಅಂತ ಹೇಳ್ಬೋದು. ಇದು ನಿಮ್ಗೆ ಇಷ್ಟ ತನಕ ತುಂಬಾ ಸ್ಟೆಬಿಲಿಟಿ ಇಲ್ಲದೆ ಇದ್ದಿರ್ಬೋದು, ಅಥವಾ ಒಂಥರ ಅಂದ್ರೆ ಬ್ಯಾಲೆನ್ಸ್ ಇಲ್ಲದೆ ಇದ್ದಿರ್ಬೋದು ಲೈಫ್ ಅಲ್ಲಿ. ಇದೊಂಥರ ನಿಮ್ದು ಸ್ಟ್ರಾಂಗ್ ಫೌಂಡೇಶನ್ ಹಾಕೋರಿದ್ದೀರಿ. ನಿಮ್ದು ಇಲ್ಲಿ ಲೈಫ್ ಒಂಥರ 360 ಡಿಗ್ರಿ ಚೇಂಜ್ ಆಗ್ತದೆ. ಒಂದು ಫರ್ಮ್ ಫೌಂಡೇಶನ್ ನಿಮ್ಗೆ ಒಂಥರ ಅಂದ್ರೆ ಏನ್ ಹೇಳ್ತಾರೆ, ಇದೊಂದು ಸ್ಟ್ರಾಂಗ್ ಫೌಂಡೇಶನ್ ಅಂತಲೇ ಹೇಳ್ಬೋದು ನಿಮ್ಮ ಜೀವನದಲ್ಲಿ. ನೀವು ಇಷ್ಟು ದಿವಸದಿಂದ ಏನು ಕಾಯ್ತಾ ಇದ್ದೀರಾ, ವೇಟಿಂಗ್ ಗೇಮು, ಅದು ಓವರ್ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ. ಒಂದು ಲೇಡಿ ಲಕ್ ನಿಮ್ ಕಡೆ ನೋಡ್ತಿದ್ದಾರೆ. ನಿಮ್ ಲೈಫ್ ಒಂಥರ ಮೇಜರ್ ಚೇಂಜಸ್ ಆಗ್ತಾ ಇದೆ. ಇದೊಂಥರ ಟ್ರಾನ್ಸ್ಫಾರ್ಮೇಶನ್ ಅಂತಲೇ ಹೇಳ್ಬೋದು ನಿಮ್ ಜೀವನದಲ್ಲಿ. ಸೊ ಒಂದು ಇಮೋಷನಲ್ ವಿತ್ಡ್ರಾವಲ್ ಇರ್ಬೋದು. ನಿಮ್ಗೆ ಯಾರಾದ್ರೂ ಮನಸ್ಸಿಗೆ ತುಂಬಾ ನೋವಾಗಿರ್ಬೋದು, ಅಥವಾ ತುಂಬಾನೇ ನೀವು ದುಃಖದಲ್ಲಿ ಇದ್ದಿರ್ಬೋದು, ಅಥವಾ ನಿಮ್ಗೀಗ ಜೀವನದಲ್ಲಿ ತುಂಬಾ ಕಷ್ಟ, ಚಾಲೆಂಜಸ್ ಇದೆ, ಅಬ್ಸ್ಟಾಕಲ್ಸ್ ಇದೆ ಅಂತ ಅನಿಸ್ತಿರ್ಬೋದು. ಆದ್ರೆ ನಿಮ್ಗೆ ಯೂನಿವರ್ಸ್ ಹೇಳ್ತಿದ್ದಾರೆ, ನೀವು ಅಂದ್ರೆ ಈಗ ತುಂಬಾ ಸ್ಟ್ರೈಟ್ ಹೋಗೋ ಬದಲು ಜಸ್ಟ್ ಒಮ್ಮೆ ನಿಂತು ಯೋಚನೆ ಮಾಡಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ನಿಮ್ಗೆ ಏನು ಚಾಲೆಂಜಸ್ ಇದೆ, ಇದನ್ನ ಹೇಗೆ ಪಾರ್ ಮಾಡೋದು ಅಂತ ಹೇಳಿ. ಇದನ್ನ ನಿಮ್ಗೆ ಈ ನಿಮ್ಮ ಜೀವನದಲ್ಲಿ ಏನು ಕಷ್ಟಗಳಿದೆಯಾ, ದುಃಖಗಳಿದೆಯಾ, ಅದರಿಂದ ಪಾರೋಗೋದು ನಿಮ್ಗೆ ಗೊತ್ತು. ಆದ್ರೆ ನೀವು ಅದನ್ನ ನೆಗ್ಲೆಕ್ಟ್ ಮಾಡ್ತಿರ್ಬೋದು. ಸೊ ಮುಂದೆ ಹೆಜ್ಜೆ ಇಡೋ ಮೊದಲು ಯೋಚನೆ ಮಾಡಿ ಅಂತ ಹೇಳ್ತಿದ್ದಾರೆ. ನೀವೇನಾದ್ರೂ ಈಗ ಅಂದ್ರೆ ನಿಮ್ಗೆ ಕೊಟ್ಟಿರೋ ಬುದ್ಧಿಯನ್ನು ಅಥವಾ ಕ್ರಿಯೇಟಿವಿಟಿಯನ್ನು ಯೂಸ್ ಮಾಡದೆ ನೀವು ಹಾಗೇನೆ ಮುಂದೆ ಸಾಕ್ತಾ ಇದ್ರೆ ನಿಮ್ ಜೀವನದಲ್ಲಿ ಕಷ್ಟಗಳು ಬರ್ಬೋದು. ಸೊ ಅದನ್ನು ಯೂಸ್ ಮಾಡಿ ಅಂತ ಹೇಳ್ತಾರೆ. ಇಲ್ಲಿ ಚಿತ್ರ ನೋಡ್ತಿರ್ಬೋದು, ನೀವು ಮುಂದೆ ಹೆಜ್ಜೆ ಇಟ್ರೆ ಇಲ್ಲಿ ನೀವು ಕಂದಕಕ್ಕೆ ಬೀಳ್ಬೋದು. ಸೊ ಅದರಿಂದ ಜಂಪ್ ಮಾಡಿ ಮುಂದೆ ಸಾಗಿ ಅಂತ ಹೇಳ್ತಾರೆ. ಜೀವನದಲ್ಲಿ ಮುಂದೆ ತುಂಬಾ ತುಂಬಾ ದೊಡ್ಡ ಸಾಧನೆಗಳನ್ನು ನೀವು ಮಾಡುವ ಇದ್ದೀರಿ. ಈ ಕಷ್ಟ ಯಾವುದು ಅಂದ್ರೆ ಇದು ಪರ್ಮನೆಂಟ್ ಅಲ್ಲ, ಇದು ಟೆಂಪರರಿ ಎಲ್ಲಾನು. ಸೊ ನೀವು ಮುಂದೆ ಅರಿತು ಹೆಜ್ಜೆ ಇಡಬೇಕು ಅಂತ ಹೇಳ್ತಿದ್ದಾರೆ ಇಲ್ಲಿ ಯೂನಿವರ್ಸ್. ಒಬ್ಬರಿಗೆ ಕಾಷನ್ ಅಂದ್ರೆ ಹೆಜ್ಜೆ ಹೆಜ್ಜೆಗೂ ನಿಮ್ಗೆ ದುಃಖ ಕಷ್ಟಗಳು ಅನಿಸ್ತಿರ್ಬೋದು, ಎಲ್ಲಾನು ನಿಮ್ಗೆ ಪಾರು ಮಾಡುವ, ಅದರಿಂದ ಪಾರಾಗುವ ವಿದ್ಯೆ ಅಥವಾ ಶಕ್ತಿ ಇದೆ. ಸೊ ಯೋಚನೆ ಮಾಡಿ ಅದರಿಂದ ಮುಂದೆ ಮೂವ್ ಆಗಿ ಅಂತ ಹೇಳ್ತಿದ್ದಾರೆ. ಒಂದು ಫುಲ್ಫಿಲ್ಮೆಂಟ್ ಆಫ್ ವಿಶಸ್ ಇದೆ ನಿಮ್ ಜೀವನದಲ್ಲಿ. ಇದೊಂಥರ ಇಷ್ಟು ತನಕ ನಿಮ್ಮ ಕ್ರಿಯೇಟಿವಿಟಿ ಇರ್ಬೋದು ಅಥವಾ ವಿಸ್ಡಮ್ ಇರ್ಬೋದು, ಎಲ್ಲಾನು ಒಂದು ವಿಶ್ ಫುಲ್ಫಿಲ್ಮೆಂಟ್ ಗೆ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ. ಇನ್ ಕೆಲವರಿಗೆ ಒಂದು ಟ್ರೆಜರಿ ಸಿಗ್ಬೋದು, ಇದೆ ಹೇಳ್ತಾರೆ, ಒಂದು ನಿಧಿ ತರ. ಇನ್ ಕೆಲವರಿಗೆ ವಿಸ್ಡಮ್ ಜಾಸ್ತಿ ಆಗ್ತಾ ಇದೆ, ಇನ್ ಕೆಲವರಿಗೆ ಒಂದು ಫಾರ್ಚೂನ್ ಬರ್ತಾ ಇದೆ. ಇದೊಂಥರ ವಿಶ್ ಫುಲ್ಫಿಲ್ಮೆಂಟ್ ಕಡೆ ಹೋಗೋರಿದ್ದೀರಿ. ಸೊ ಇದು ಅಬ್ಸ್ಟಾಕಲ್ಸ್ ಅಥವಾ ಚಾಲೆಂಜಸ್ ಯಾವುದು ಶಾಶ್ವತ ಅಲ್ಲ. ಸೊ ಸ್ಟ್ರಾಂಗ್ ಫೌಂಡೇಶನ್ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಿದ್ದಾರೆ. ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಬೇಕು, ಇಮೋಷನಲ್ ವಿತ್ಡ್ರಾವಲ್ ಇಂದ ಹೊರಗೆ ಬರ್ಬೇಕು ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಇದು 2 ಪೋರ್ಟಲ್ ರೀಡಿಂಗ್. ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು.